ಶ್ರೀರಾಮ ಸಮರ್ಥ. ಸೆಪ್ಟೆಂಬರ್ 12. ನಾವು ಅಭಿಮಾನವನ್ನು ಹೊಡೆದು ಹಾಕುತ್ತದೆ. ಒಬ್ಬ ಮನುಷ್ಯನ ಮನೆ ಸುಟ್ಟದ್ದು ತಿಳಿದು ಅವನ ಮಿತ್ರನು ಅವನಿಗೆ ಭಗವಂತನ ಮೇಲೆ ವಿಶ್ವಾಸವಿಟ್ಟು ಸಮಾಧಾನದಲ್ಲಿ ಇರಬೇಕು ಎಂದು ಪತ್ರ ಬರೆದನು. ಮುಂದೆ ಸ್ವತಃ ಮಿತ್ರನ ಬ್ಯಾಂಕಿನಲ್ಲಿಯೇ ಹಣವು ಮುಳುಗಿ ಹೋಯಿತು. ಆಗ ಅವನು ಅಳತೊಡಗಿದನು. ಜನರಿಗೆ ಹೇಳುವುದು ಬ್ರಹ್ಮಜ್ಞಾನ, ತಾವು ಮಾತ್ರ ಶುದ್ಧ ಪಾಷಾಣ. ಹೀಗೆ ಇರಬಾರದು. ನಾವು ಮತ್ತೊಬ್ಬರಿಗೆ ಏನು ಹೇಳುತ್ತೇವೋ ಅದನ್ನು ನಮಗೆ ನಾವೇ ಹೇಳಿಕೊಳ್ಳಬೇಕು. ನನ್ನ ಕರ್ತೃತ್ವ ಭಾವವು ಸಾಯದ ಹೊರತು ಭಗವಂತನು ಪ್ರಸನ್ನನಾಗಲಾರನು. ಪ್ರತಿಯೊಂದು ಕರ್ಮದ ಜೊತೆಗೆ ಅವನ ಸ್ಮರಣೆ ಮಾಡೋಣ. ಲಾಭದ ಸಮಯದಲ್ಲಿ ಅಭಿಮಾನ ನಿರ್ಮಾಣವಾಗುತ್ತದೆ, ಹಾನಿಯ ಸಮಯದಲ್ಲಿ ದೈವದ ನೆನಪಾಗುತ್ತದೆ. ಆದ್ದರಿಂದ ಎರಡೂ ಪ್ರಸಂಗಗಳಲ್ಲಿ ಕರ್ತೃತ್ವ ಭಾವವು ಇರಬಾರದು. ನಾನು ದೇವರ ಕೈಯಲ್ಲಿಯೇ ಗೊಂಬೆಯಾಗಿರುತ್ತೇನೆಂದು ತಿಳಿಯಬೇಕು. ಸುಳ್ಳು ಕರ್ತೃತ್ವ ಭಾವ ಹೊಂದಿದ್ದರಿಂದ ನಿಜವಾಗಿ ಅಳಬೇಕಾಗುತ್ತದೆ. ಸಣ್ಣ ಮಗುವಿನಂತೆ ನಿರಭಿಮಾನಿಗಳಾಗಿರಬೇಕು. ಮನುಷ್ಯನ ಕೈಯಲ್ಲಿ ಏನೂ ಇರುವುದಿಲ್ಲ, ಎಲ್ಲವೂ ರಾಮನ ಕೈಯಲ್ಲಿಯೇ ಇರುತ್ತದೆ. ಯಶ ಕೊಡುವುದು ಕೊಡದಿರುವುದು ನಿನ್ನ ಕೈಯಲ್ಲಿಯೇ ಇರುತ್ತದೆಂದು ರಾಮನಿಗೆ ಶರಣು ಹೋಗಬೇಕು. ಜಗತ್ತಿನಲ್ಲಿ ಅನೇಕ ಅನ್ವೇಷಣೆಗಳು ಆಗಿರುತ್ತವೆ. ಅವೆಲ್ಲವುಗಳಲ್ಲಿ ಶರೀರ ಸುಖ ಭೋಗದ ಸಾಮಗ್ರಿಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಶೋಧಿಸಲ್ಪಟ್ಟಿವೆ. ಆದರೆ ನಿಜವಾದ ಸುಖದ ಶೋಧವನ್ನು, ಶಾಶ್ವತ ಸಮಾಧಾನದ ಶೋಧವನ್ನು ಕೇವಲ ಸಾಧು ಸಂತರೇ ಮಾಡಲು ಸಮರ್ಥರಾಗಿರುತ್ತಾರೆ. ಅವರು ಯಾವ ಸಮಾಧಾನದ ಸಾಧನೆಗಳನ್ನು ಹೇಳಿರುತ್ತಾರೋ ಅವುಗಳ ಅವಲಂಬನೆ ಮಾಡಿದರೆ ನಮಗೆ ನಿಶ್ಚಿತವಾಗಿಯೂ ಸಮಾಧಾನ ಸಿಗುತ್ತದೆ. ಇಂದು ನಮಗೆ ಸಮಾಧಾನ ಏಕೆ ಸಿಗುವುದಿಲ್ಲ? ನಮ್ಮ ಅಭಿಮಾನವು ಅದಕ್ಕೆ ಅಡ್ಡ ಬರುತ್ತದೆ. ಕರ್ಮ ಮಾಡುವಾಗ ಅಥವಾ ಮಾಡಿದ ಮೇಲೆ ಅದರ ವಿಷಯದಲ್ಲಿ ಅಭಿಮಾನ ಉಂಟಾಗದಿದ್ದರೆ ನಮಗೆ ಭಗವಂತನ ಪ್ರೇಮ ಲಭಿಸಿ ಸಮಾಧಾನ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ. ಸಾಮಾನ್ಯ ವಿಷಯಗಳಲ್ಲಿಯೂ ನಮ್ಮ ಅಭಿಮಾನವು ಎಷ್ಟು ಹೆಡೆ ಎತ್ತುತ್ತಿರುತ್ತದಲ್ಲ. ಒಬ್ಬ ಮನುಷ್ಯನಿದ್ದನು. ಅವನಿಗೆ ಒಬ್ಬ ಮಗಳಿದ್ದಳು. ಅವಳು ವಯಸ್ಸಿಗೆ ಬಂದಳು. ನೋಡಲು ಸಾಧಾರಣ ಇದ್ದಳು. ಹತ್ತಿರ ಹಣವಿತ್ತು. ಆದರೆ ಆ ಹುಡುಗಿಯ ಮದುವೆಯು 5-6 ವರ್ಷಗಳವರೆಗೆ ಎಲ್ಲಿಯೂ ಹೊಂದಲಿಲ್ಲ. ಮುಂದೆ ಆ ಹುಡುಗಿಯ ಮದುವೆಯಾದ ಮೇಲೆ ಆ ಮನುಷ್ಯನು ನನ್ನ ಮಗಳ ಮದುವೆಯನ್ನು ಒಳ್ಳೆ ವೈಭವದಿಂದ ಮಾಡಿಬಿಟ್ಟೆನು ಎಂದು ಅಂದನು. ಅದಕ್ಕೆ ಅವನ ಮಿತ್ರನೊಬ್ಬನು, ನೀವು ಅದನ್ನು 3-4 ವರ್ಷ ಮೊದಲೇ ಏಕೆ ಮಾಡಲಿಲ್ಲ ಎಂದು ಕೇಳಲು ಆ ಮನುಷ್ಯನು ಆಗ ಹೊಂದಲಿಲ್ಲ ಅಂದನು. ಅದಕ್ಕೆ ಅವನ ಮಿತ್ರನು, ಈಗ ಹೊಂದಿತು ಅನ್ನು, ನಾನು ಮಾಡಿದೆನೆಂದು ಏಕೆ ಅನ್ನುತ್ತೀ ಎಂದು ಕೇಳಿದನು. ಅಭಿಮಾನವನ್ನು ಹೊಡೆದು ಹಾಕಲು ಭಗವಂತನಿಗೆ ಮನಃಪೂರ್ವಕ ಶರಣು ಹೋಗುವ ಉಪಾಯವನ್ನು ಸಾಧು ಸಂತರು ಸ್ವತಃ ಅನುಭವಿಸಿ ನಮಗೆ ಹೇಳಿರುತ್ತಾರೆ. ಒಬ್ಬ ಮನುಷ್ಯನು ಒಂದು ಮನೆಗೆ ದತ್ತಕ್ಕೆ ಹೋದನೆಂದರೆ ಅವನ ಮಗನಿಗೆ ಆ ಮನೆತನದ ಹೆಸರು ಹಚ್ಚಿಕೊಳ್ಳುವುದಕ್ಕಾಗಿ ಪುನಃ ದತ್ತಕ್ಕೆ ಹೋಗಬೇಕಾಗಿ ಬರುವುದಿಲ್ಲ. ಅದರಂತೆ ಒಮ್ಮೆ ರಾಮನ ಪಾದಗಳ ಮೇಲೆ ತಲೆಯಿಟ್ಟು ನಾನು ನಿನ್ನವನಾದೆನು, ನೀನು ನನ್ನವನಾಗಿರುತ್ತೀ ಎಂದು ಅನನ್ಯತೆಯಿಂದ ಹೇಳಿದೆವೆಂದರೆ ನಮ್ಮ ಪ್ರತಿಯೊಂದು ಕರ್ಮವು ಅವನದೇ ಆಗುತ್ತದೆ. ಅದನ್ನು ತಿರುಗಿ ಅರ್ಪಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಆದ ಕರ್ಮವೆಲ್ಲವೂ ಅವನದೆಂದು ತಿಳಿಯಬೇಕು. ಯಾವುದೇ ಕರ್ಮವನ್ನು ಅರ್ಪಣ ಮಾಡುವಾಗ ಅರ್ಪಣ ಮಾಡುವವನು ಉಳಿದೇ ಉಳಿಯುತ್ತಾನೆ. ಆದರೆ ಹಾಗೆ ಆಗಬಾರದು. ಇಂದಿನ ಮುಖ್ಯ ವಿಚಾರ, ಸತ್ಕರ್ಮದಿಂದ ಅಭಿಮಾನವು ಸಾಯುವುದಿಲ್ಲ. ಭಗವಂತನ ನಾಮದಿಂದ ಹಾಗೂ ಸತ್ಸಂಗತಿಯಿಂದಲೇ ಅದು ಸಾಯುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.